ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ವಲ್ಪ ಬೇಗ ಇದ್ದಿದ್ದೆ, ಯಾಕಂದರೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನಿಗೆಲ್ಲ ಬಟ್ಟೆ ಹಾಕೋದಿತ್ತು. ಹಾಗಾಗಿ ವಾಷಿಂಗ್ ಮಿಷಿನಿಗೆಲ್ಲ ಬಟ್ಟೆ ಹಾಕಿಬಿಟ್ಟು ಡೈಲಿ ಬಟ್ಟೆ ವಾಶ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಯಾಕೆಂದರೆ 2-3 ದಿನ ಆಗಿಬಿಟ್ರೆ ಬಟ್ಟೆ ಜಾಸ್ತಿ ಆದರೆ ಟೆನ್ಷನ್ನು ಜಾಸ್ತಿ ಆಗಿಬಿಡುತ್ತೆ. ಜೊತೆಲಿ ಹೊರಗಡೆ ಹೋಗಿ ನೋಡಿದೆ, ಇನ್ನೂ ಸ್ವಲ್ಪ ಕತ್ಲೆ ಇತ್ತು. ಸ್ವಲ್ಪ ಹೊರಗಡೆ ಪೌಡ್ರಲ್ಲಿ ಬಟ್ಟೆ ನೆನಾಕೋದಿತ್ತು ಅಂತ ಹೇಳ್ಬಿಟ್ಟು ಹೋಗಿ ಬಟ್ಟೆ ನೆನಕ್ಕೆ ಬಂದು ಅದಾದಮೇಲೆ ಮನೆ ಕ್ಲೀನ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಎಲ್ಲ ಸ್ವಲ್ಪ ಸೋಫಾ ಮೇಲೆಲ್ಲ ಧೂಳಿತ್ತು, ಹಾಗಾಗಿ ಅದನ್ನೆಲ್ಲ ತೆಗೆದು ನೀಟಾಗಿ ಪೊಡ್ವಿ ಅದ್ರ ಮೇಲೆಲ್ಲ ಹಾಕಿ, ಆಮೇಲೆ ಟೇಬಲ್ ಮೇಲೆ ಎಲ್ಲ ನೀಟಾಗಿ ಅದನ್ನು ಬೆಡ್ಶೀಟೆಲ್ಲ ತೆಗ್ದುಬಿಟ್ಟು ನೀಟಾಗಿ ಹಾಕಿಬಿಟ್ಟು ಆಮೇಲೆ ವಾಕ್ ಮಾಡೋಣ ಅಂತೇಳಿ ಹೊರಟೆ. ಇದು ನನ್ನ ಡೈಲಿ ರೊಟೀನು. ಹೋಗಿ ಪಾರ್ಕಲ್ಲಿ ಹೋಗ್ಬಿಟ್ಟು ಸ್ವಲ್ಪ ನೇಚರ್ನೆಲ್ಲ ಎಂಜಾಯ್ ಮಾಡಿಕೊಂಡು ಹೊರಗಡೆ ಹೋಗಿ ವಾಕ್ ಮಾಡಿ ಬಂದು ಒಂದು ಡಿಟಾಕ್ಸ್ ಡ್ರಿಂಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಅದು ಯಾವ ಥರ ಮಾಡೋದು ಅಂತೇಳಿ ನಿಮಗೆ ಡೀಟೇಲಾಗಿ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಇವಾಗ ಸದ್ಯಕ್ಕೆ ಜಸ್ಟ್ ಹಾಗೆ ಹೇಳ್ತೀನಿ ಅಷ್ಟೇ, ಆಯಿತಾ. ಇದು ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತಾರಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತೀನಿ. ನಾನೇನು ಪ್ರಾಪರಾಗಿ ಯಾವುದೇ ಥರ ಡಯಟಿಷನ್ ಆಗಲಿ ಇದನ್ನೆಲ್ಲ ಆಗಲಿ ಏನು ಫಾಲೋ ಮಾಡಲ್ಲ. ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ತಿರ್ತಾರಲ್ಲ ಡಿಟಾಕ್ಸ್ ಡ್ರಿಂಕ್ಸು ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು, ಹಾಗಾಗಿ ಮಾಡಿಕೊಂಡು ಕುಡಿತೀನಿ ಅಷ್ಟೇ. ಅದಕ್ಕೆ ಬೆಟ್ಟದ ನೆಲ್ಲಿಕಾಯಿ, ಸ್ವಲ್ಪ ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ನಾನು ಮತ್ತು ನಮ್ಮ ಹಸ್ಬೆಂಡಿಗೆ 2 ಲೋಟ ಮಾಡ್ಕೊತೀನಿ. ಅದನ್ನು ಚೆನ್ನಾಗಿತ್ತು. ಸ್ವಲ್ಪ ಕಹಿ ಅನಿಸುತ್ತೆ, ಆದ್ರೂ ಹೆಲ್ತಿಗೆ ಒಳ್ಳೇದಲ್ವ, ಹಾಗಾಗಿ ಕುಡಿಲೇಬೇಕು. ಅದಾದಮೇಲೆ ಬಟ್ಟೆ ಎಲ್ಲ ಆಗಿತ್ತು, ವಾಶ್ ಆಗಿತ್ತು. ಹೊರಗಡೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕಿ ಅದಾದಮೇಲೆ ಇನ್ನೊಂದು ಏನಂತಂದರೆ, ಎಲ್ಲ ಹೆಣ್ಮಕ್ಳಿಗೂ ಸ್ವಲ್ಪ OCD ಪ್ರಾಬ್ಲಮ್ ಇದ್ದೇ ಇರುತ್ತೆ. ಎಷ್ಟೇ ಮಷಿನಲ್ಲಿ ವಾಶ್ ಮಾಡಿದ್ರೂ ಕೈಯಲ್ಲಿ ವಾಶ್ ಮಾಡಿದೋ ಅಷ್ಟು ಸಮಾಧಾನ ಆಗಲ್ಲ. ಹಾಗಾಗಿ ಕೈಯಲ್ಲಿ ಒಂದು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು, ಅದನ್ನೆಲ್ಲ ವಾಶ್ ಮಾಡಾಯಿತು. ಅದಾದಮೇಲೆ ನನ್ನ ಡೈಲಿ ರೊಟೀನ್ ಸ್ವಲ್ಪ ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡಿದು ತಲೆಗೆ ಎಣ್ಣೆ ಅಪ್ಲೈ ಮಾಡಿಕೊಂಡು ಅದಾದಮೇಲೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಅದಾದಮೇಲೆ ಮಧ್ಯಾಹ್ನ ಊಟ ಮಾಡಿದೆ. ಅನ್ನ ಮತ್ತು ಬೇಳೆ ಸಾಂಬಾರಿತ್ತು. ಊಟ ಮಾಡಿಕೊಂಡು ಊಟ ಆದಮೇಲೆ ಸಂಜೆ ಸ್ವಲ್ಪ ಹೊತ್ತು ಟಿ ವಿ ನೋಡಿದೆ. ಅದಾದಮೇಲೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದೆ. ನನ್ನ ಫೇವ್ರೆಟ್ ಪಾರ್ಟಿದು ಕಾಫಿ ಮಾಡ್ಕೊಂಡು ಕುಡಿಯೋದು. ಆಮೇಲೆ ಸ್ವಲ್ಪ ಮ್ಯಾಂಗೋ ಉಳಿದಿತ್ತು ಮಾರ್ಕೆಟಿಂದ ತಂದಿದ್ದು. ಹಾಗಾಗಿ ಏನು ಮಾಡೋಣ, ಇದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಮ್ಯಾಂಗೋ ಐಸ್ ಕ್ರೀಮ್ ಮಾಡಿಡೋಣ ಅಂತೇಳ್ಬಿಟ್ಟು ಮ್ಯಾಂಗೋ ಎಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಸ್ಲೈಸ್. ನನಗೆ ಆ್ಯಕ್ಚುಲಿ ಈ ಥರ ಮ್ಯಾಂಗೋ ಎಲ್ಲ ಕಟ್ ಮಾಡೋದು ತುಂಬ ಇಷ್ಟ ಆಗುತ್ತೆ, ನೋಡೋಕೆ ಒಂಥರ ಕ್ಯೂಟ್ ಅನಿಸುತ್ತೆ ಅಲ್ವಾ. ಹಾಗಾಗಿ ಮ್ಯಾಂಗೋ ಎಲ್ಲ ಅದನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡೆ. ನೀಟಾಗೆ ಒಂದು 3 ಮ್ಯಾಂಗೋ ಆದರೆ ಒಂದು 3-4 ಜನ ತಿನ್ಬೋದು ಅಷ್ಟಾಗುತ್ತೆ ಇದು. ಯಾಕಂತಂದರೆ ಮತ್ತೆ ಮಿಲ್ಕ್ ಕೂಡ ಆ್ಯಡ್ ಮಾಡ್ತೀವಲ್ವ, ಹಾಗಾಗಿ ಅದಕ್ಕೆ ಅದನ್ನು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಒಂದು ಇದಕ್ಕೆ ಹಾಲು ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆಗೋವರೆಗೂ, ಆಮೇಲೆ ಒಂದು ಮಿಕ್ಸಿಲಿ ಗೋಡಂಬಿನ ಮಿಕ್ಸಿ ಮೀನ್ಸ್ ರುಬ್ಕೊಂಡು ನೆನೆಸಿಟ್ಕೊಂಡಿರೋದನ್ನ ಗೋಡಂಬಿನ ರುಬ್ಬಿಟ್ಕೋಬೇಕು. ಅದಾದಮೇಲೆ ಹಾಲನ್ನ ತುಂಬ ಚೆನ್ನಾಗಿ ಬಿಸಿ ಮಾಡಬೇಕು, ಸ್ವಲ್ಪ ಕನ್ಸಿಸ್ಟೆನ್ಸಿ ಬರೋವರೆಗೂ. ಆದಮೇಲೆ ಆ ಗೋಡಂಬಿ ಪೇಸ್ಟನ್ನ ಹಾಕಿ ಚೆನ್ನಾಗಿ ಗೂರಾಡಬೇಕು. ಅದಾದಮೇಲೆ ಮ್ಯಾಂಗೋನ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇದು ಇನ್ನೂ ಸ್ವಲ್ಪ ತಿಕ್ನೆಸ್ ಆಗಲಿ, ಇನ್ನೂ ಸ್ವಲ್ಪ ತಿಕ್ನೆಸ್ ಆಗಬೇಕು, ಸ್ವಲ್ಪ ಗಟ್ಟಿ ಆಗಬೇಕು, ಯಾಕಂದರೆ ಆ ಕನ್ಸಿಸ್ಟೆನ್ಸಿ ಬರಬೇಕಲ್ವ, ಅದಕ್ಕೆ. ಅದಾದಮೇಲೆ ಮ್ಯಾಂಗೋ ಹಾಕಿಬಿಟ್ಟು ರುಬ್ಕೊಂಡಿರೋ ಆ ಮ್ಯಾಂಗೋನ ಹಾಕಿ ಚೆನ್ನಾಗಿ ಅದನ್ನು ಇದು ಮಾಡಬೇಕು, ಮೀನ್ಸ್ ಗೂರಾಡಬೇಕು. ಸಾರಿ, ಕೆಲವೊಂದು ಪದಗಳು ನನಗೆ ಸಡನ್ನಾಗಿ ಮರ್ತೋಗ್ಬಿಡುತ್ತೆ, ಬೇಜಾರು ಮಾಡ್ಕೋಬೇಡಿ ಆಯಿತಾ. ನೋಡಿ ಪೂರ್ತಿಯಾಗಿ ವಿಡಿಯೋನ. ಬೋರ್ ಅನಿಸಿದ್ರು ನೋಡಲೇಬೇಕು ಅಷ್ಟೇ, ಆಯಿತಾ. ಯಾಕೆಂತಂದರೆ ನಾವು ಸ್ವಲ್ಪ ಬೆಳಿಬೇಕಲ್ವ, ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಿ, ಆ ಥರ. ಆಮೇಲೆ ಸ್ವಲ್ಪ ಬೆಲ್ಲ, ಸ್ವೀಟ್ನೆಸ್ಸಿಗೋಸ್ಕರ ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಗೂರಾಡ್ಬಿಟ್ಟು ಅದನ್ನು ಇನ್ನೂ ಒಂದು ಸತಿ ಮಿಕ್ಸಿ ಮಾಡ್ಕೋಬೇಕು, ಆಯಿತಾ. ಅದು ಮಿಕ್ಸಿ ಆಗಲಿ. ಆಮೇಲೆ ನಮಗೆ ಅಷ್ಟರೊಳಗೆ ಇನ್ನೊಂದು ರೆಸಿಪಿ ತೋರಿಸ್ತೀನಿ ನಾನು ನಿಮಗೆ. ಇದು ನುಗ್ಗೆಕಾಯಿಯಿಂದ ನುಗ್ಗೆ ಸೊಪ್ಪಿಂದು ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ ಇದನ್ನು, ಆಯಿತಾ. ನುಗ್ಗೆ ಸೊಪ್ಪಿನ ಎಗ್ ಬುರ್ಜಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲ ಹೆಚ್ಕೊಂಡು, ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಲ್ಲದೂ ಹೆಚ್ಕೊಂಡು ಅದನ್ನೆಲ್ಲ ಒಗ್ಗರಣೆ ಮಾಡ್ಕೋಬೇಕು. ಚೆನ್ನಾಗಿ ಫುಲ್ ಅದು ಎಣ್ಣೆಲಿ ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಚಿಟಿಕೆ ಅರಿಶಿನ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅದೆಲ್ಲ ಎಣ್ಣೆನ ಬಿಟ್ಕೋಬೇಕು. ಅದೆಲ್ಲ ಆದಮೇಲೆ ನುಗ್ಗೆ ಸೊಪ್ಪು ಹಾಕಬೇಕು. ನುಗ್ಗೆ ಸೊಪ್ಪು ಹಾಕಿ ಅದು ಕೂಡ ಫುಲ್ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಂಡು 2 ಮೊಟ್ಟೆ ಅಂತಂದರೆ ಒಂದು ಹಿಡಿಯಷ್ಟು ನುಗ್ಗೆ ಸೊಪ್ಪು ತೊಗೊಂಡ್ರೂ ಆಗುತ್ತೆ, ಆಯಿತಾ. ಅಂದರೆ ನಿಮಗೆ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟು ಕ್ವಾಂಟಿಟಿ ತೊಗೊಂಡು ಮಾಡಿಕೊಂಡ್ರೆ ಅದು ಆ್ಯಕ್ಚುಲಿ ನುಗ್ಗೆ ಸೊಪ್ಪು ಹೆಲ್ತಿಗೂ ತುಂಬ ಒಳ್ಳೆಯದು, ಕ್ಯಾಲ್ಶಿಯಮ್ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಇದು.
ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ಅಥವಾ ನೈಟ್ ಊಟಕ್ಕೆ ಜೊತೆ ಪಲ್ಯ ಆ ಥರ ಎಲ್ಲ ಮಾಡ್ಕೊಂಡು ತಿನ್ನಬೇಕು. ಅದು ಫುಲ್ಲು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದಮೇಲೆ ಅದಕ್ಕೆ 2-3 ಮೊಟ್ಟೆನ ಒಡೆದಾಕ್ಕೋಬೇಕು. ನಾವು 4 ಜನ ಇಬ್ಬರಿದ್ದೀವಿ, ಹಾಗಾಗಿ ನಾನು 4 ಮೊಟ್ಟೆ ಒಡೆದಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದು ಫುಲ್ಲು ಎಲ್ಲ ತಳ ಎಲ್ಲ ಬಿಟ್ಕೊಳೋ ತನಕ ಹಾಕ್ಕೋಬೇಕು. ಅದಾದಮೇಲೆ ಇಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಐಸ್ ಕ್ರೀಮಿಗೆ. ಆಗ ಅದನ್ನು ಒಂದೊಂದು ಬೌಲಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ನಿಮಗೆ ಯಾವ್ದು ಬೇಕೋ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಒಂದು ಕವರ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಅದನ್ನು ಫ್ರೀಝರಲ್ಲಿಟ್ಟರೆ ಆಯಿತು. ಅದು ನಾಳೆಗೆ ನಿಮಗೆ ತೋರಿಸ್ತೀನಿ ಅದು ಯಾವ ಥರ ಆಗಿರುತ್ತೆ ಅಂತೇಳಿ. ಇಲ್ಲಿ ಎಗ್ ಬುರ್ಜಿ ರೆಡಿ ಆಯಿತು. ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ಹೀಗಿತ್ತು.